ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿನೀತ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೇಲಿ ಒಂದು ಹೊಸ ಅಕ್ವೇರಿಯಂ ತಂದಿದ್ದಾರೆ. ಅದಕ್ಕೆ ಯಾವ ಫಿಶ್ ಹಾಕೋದು ಅಂತ ನೋಡಿದಾಗ ಒಂದು ಈಸಿಯಾಗಿರೋ ಅಂದರೆ ಈಸಿ ಲೋ ಮೇಂಟೆನೆನ್ಸಲ್ಲಿರೋ ಒಂದು ಫಿಶ್ ನೋಡಿದೆ. ಅದೇ ಗಪ್ಪೀಸ್ ಫಿಶ್ಶು. ಓಕೆ, ಇವಾಗ ಗಪ್ಪೀಸ್ ಫಿಶನ್ನು ಯಾವ್ಯಾವ್ದು ತಂದಿದ್ದೀನಿ ಅಂತ ತೋರಿಸ್ತಾ ಬರ್ತೀನಿ ನಿಮಗೆ. ಓಕೆ, ಇಲ್ಲಿದೆ ನೋಡಿ ಗಪ್ಪೀಸ್ ಫಿಶು. ಇದರಲ್ಲಿ 2 ರೆಡ್ ಆಲ್ಬೈನೋ ತಂದಿದ್ದೀನಿ ನಾನು. ಇದು ನೋಡಿ, ಕಲರ್ ಎಲ್ಲ ಫುಲ್ ಚೆನ್ನಾಗಿದೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು 2 ಪೇರ್ ರೆಡ್ ಆಲ್ಬೈನೋ ಅಲ್ಲ 1 ಪೇರ್ ರೆಡ್ ಆಲ್ಬೈನೋ ತಂದಿದ್ದೀನಿ. ಆಮೇಲೆ 2 ಸಿಮ್ಸ್ ಕೂಡ ತಂದಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಒಂದು 4 ಮೀಡಿಯಮ್ ಸೈಜಿಗೆ ಗಪ್ಪೀಸ್ ತಂದಿದ್ದೀನಿ. ಆಮೇಲೆಲ್ಲ ಕೆಲವೊಂದು ಫ್ಯಾನ್ಸಿ ಗಪ್ಪೀಸ್ ತಂದಿದ್ದೀನಿ. ಕಲರ್ ನೋಡ್ತಿರ್ಬೋದು, ತುಂಬ ಬ್ರೈಟ್ ಆಗಿದೆ ಫುಲ್ಲು. ಓಕೆ ನೋಡಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ ಈ ಟ್ಯಾಂಕನ್ನ ಗಪ್ಪೀಸ್ ಫಿಶ್ಶಿಗೆ ಹೆಂಗೆ ಸೆಟಪ್ ಮಾಡೋದು ಅಂತ ನೋಡೋಣ. ಕೆಲವೊಂದು ದೊಡ್ಡ ದೊಡ್ಡ ಕಲ್ಸ್ ಜೊತೆಗೆ ಚಿಕ್ಕ ಚಿಕ್ಕ ಸ್ಟೋನ್ಸನ್ನು ಹಾಕ್ತೀನಿ ನಾನು, ನೋಡ್ಬೋದು. ಓಕೆ, ಇಲ್ಲಿ ನೋಡ್ತಿರ್ಬೋದು ನಾನು ಒಂದು PVC ಪೈಪ್ ತೊಗೊಂಡಿದ್ದೀನಿ. ಆಮೇಲೆ 3 ದೊಡ್ಡ ದೊಡ್ಡಕ್ಕಿರೋ ಸ್ಟೋನ್ಸ್ ಎಲ್ಲ ತೊಗೊಂಡಿದ್ದೀನಿ. ಇದರಿಂದ ಒಂದು ಗುಹೆ ಥರ ಸೆಟಪ್ ಮಾಡೋಣ. ಅದರಲ್ಲಿ ಫಿಶ್ಶು ಏನಾದರೂ ಮರಿ ಹಾಕಿದ್ರೆ ಎಲ್ಲ ಹೈಡ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಮರಿಗಳಿಗೆ. ಓಕೆ, ಇಲ್ಲಿ PVC ಪೈಪ್ ನೋಡ್ತಿದ್ದೀರಾ ನೀವು. ಇದನ್ನೊಂದು ಹಿಂಗಿಡ್ತೀನಿ. ಓಕೆ, ಇದರಲ್ಲಿ ಈ ಕಲ್ಲು ತೊಗೋಣ, ಒಂದು ಈ ಥರ ಇರೋದು ಕಲ್ಲು. ಓಕೆ, ಹಿಂಗೆ ಇಡೋಣ ಇದೊಂದು. ಆಮೇಲೆ ಈ ಥರ ಇದೊಂದು ಕಲ್ಲು ತೊಗೊಂಡಿದ್ದೀನಿ. ತುಂಬ ಹೆವಿ ಇದೆ, ಗ್ಲಾಸ್ ಹೊಡೆದೋದ್ರೆ ಕಷ್ಟ. ಇದನ್ನು ಹೀಗೆ ಗುಹೆ ಥರ ಸೆಟಪ್ ಮಾಡ್ತೀನಿ. 1 ನಿಮಿಷ ಗೈಸ್, ತೋರಿಸ್ತೀನಿ. ಓಕೆ ಗೈಸ್, ಫೈನಲಿ ನಾನು ಈ ಗುಹೆನ ಈ ಥರ ಸೆಟ್ ಮಾಡಿದೆ. ಇಲ್ಲಿ ನೋಡ್ತಿರ್ಬೋದು ಫಿಶ್ ಎಲ್ಲ ಹೋಗ್ಬೋದು ಇಲ್ಲಿ ಒಳಗಡೆ ಹೈಡ್ ಮಾಡೋಕ್ಕೆ. ನೆಕ್ಸ್ಟ್ ನಾವೇನು ಮಾಡ್ತಾ ಹೋಗೋಣ ಅಂದರೆ ಈ ಥರ ಶೆಲ್ಸನ್ನೆಲ್ಲ ಇಡ್ತಾ ಹೋಗೋಣ ಇದ್ರ ಮೇಲೆ. ಹೀಗೆ ನಿಲ್ತಾನೆ ಇಲ್ಲಲ್ಲ ಇದು. ಓಕೆ ಗೈಸ್, ಈ ಥರ ಶೆಲ್ಲನ್ನೆಲ್ಲ ಇಟ್ಟೆ ನಾನು. ನೆಕ್ಸ್ಟ್ ಏನು ಮಾಡ್ತಾ ಹೋಗೋಣ ಅಂದರೆ ಕಲ್ಲೆಲ್ಲ ತುಂಬಿಸ್ತಾ ಹೋಗೋಣ ನಾವು ಇದಕ್ಕೆ. ಈ ಕಡೆ ಬ್ಲ್ಯಾಕ್, ಈ ಕಡೆ ವೈಟ್ ಕಲರ್ ಕಲ್ಲಿಡೋಣ. ಈ ಕಡೆ ಎಲ್ಲ ಕಲರ್ ಕಲ್ಲನ್ನು ಹಾಕ್ತಾ ಹೋಗೋಣ ನಾವು. ಓಕೆ ಗೈಸ್, ನಾನು ಒಂದು ಸ್ವಲ್ಪ ವೀಡಿಯೋ ಮಧ್ಯ ಕಟ್ ಮಾಡಿದೆ, ಯಾಕಂದರೆ ನಂದು ಕಲರ್ ಕಲ್ಲು ಮತ್ತು ವೈಟ್ ಕಲರ್ ಕಲ್ಲು ಮಿಕ್ಸ್ ಆಗಿತ್ತು. ಅದನ್ನು ಮತ್ತೆ ಸಪ್ರೇಟ್ ಮಾಡೋದ್ರಲ್ಲೇ ಫುಲ್ ರೋದನೆ ಆಗೋಯ್ತು. ಓಕೆ, ಇವಾಗ ಈ ಕಡೆ ಎಲ್ಲ ವೈಟ್ ಕಲ್ಲು ಹಾಕ್ತಾ ಬರೋಣ ನಾವು. ಒಂದು ನಿಮಿಷ. ಇದು ಇಲ್ಲಿ ಫಿಶ್ ಕಡ್ಡಾಗ್ಬೋದು. 1 ನಿಮಿಷ. ಓಕೆ, ಇಲ್ಲಿ ದಾರಿ ಮಾಡ್ಕೊಳ್ಳೋಣ ಸ್ವಲ್ಪ ಫಿಶ್ಶಿಗೆ. ಓಕೆ, ಇಲ್ಲಿ ಹೆಂಗೋ ವೈಟ್ ಕಲ್ಸ್ ಎಲ್ಲ ಫುಲ್ ಆಯಿತು. ಈ ಕಡೆ ಇನ್ನೇನಿದ್ರು ಕಲರ್ ಕಲ್ಲು ಹಾಕೋಕ್ಕೆ. 1 ನಿಮಿಷ ನಿಲ್ಲಿ ಫ್ರೆಂಡ್ಸ್. ಇದು ಚಿಕ್ಕ ಚಿಕ್ಕ ಕಲ್ಲನ್ನೆಲ್ಲ ಇದ್ರ ಮುಂದೆ ಹಾಕೋಣ. ಫಿಶ್ಶಿಗೆ ಅವಾಗ ಓಡಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಹೋಗೋಕ್ಕಾಗತ್ತೆ ಫಿಶ್ಶಿಗೆ ಗುಹೆ ಒಳಗಡೆ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ವೈಟ್ ಕಲರ್ ಹಾಕಿದಾಗ ಈ ಥರ ಆಯಿತು. ಈಗ ಒಂದು 5 ನಿಮಿಷ ನಾನು ಹೋಗಿ ಕಲರ್ ಕಲ್ಲನ್ನು ತೊಗೊಂಬರ್ತೀನಿ. ಓಕೆ ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು ನನ್ನ ಹತ್ರ ಸ್ವಲ್ಪ ಕಲರ್ ಕಲ್ಲಿದೆ ಮತ್ತು ಈ ಶಂಖನೂ ಇದೆ. ಅದನ್ನೆಲ್ಲ ಹಾಕೊಂಡು ಡಿಸೈನ್ ಮಾಡೋಣ.
ಒಂದು ನಿಮಿಷ. ವೈಟ್ ಪೋರ್ಷನ್ನೇ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇದೆ. ಸ್ವಲ್ಪ ತೆಗೆದು ಹಾಕ್ತೀನಿ ಇದನ್ನು ಈಚೆ ಕಡೆ. ಓಕೆ, ಈಗ ಕರೆಕ್ಟ್ ಆಯಿತು, ಎರಡು ಈಕ್ವಲ್ ಆಯಿತು. ಓಕೆ, ಈಗ ನೋಡ್ತಿರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ನಮ್ಮ ಅಕ್ವೇರಿಯಂ ಸೆಟಪ್ಪು. ಓಕೆ ಗೈಸ್, ನೀವು ಇಲ್ಲಿ ನೋಡ್ಬೋದು ಈಗ ವೈಟ್ ಮತ್ತು ಕಲರ್ ಕಲ್ಲಿದ್ದು ಹೆಂಗೆ ಚೆನ್ನಾಗಿ ಸೆಟಪ್ ಆಗಿದೆ ಅಂತ. ಓಕೆ ಗೈಸ್, ನಮ್ಮ ಹತ್ರ ಇಲ್ಲೊಂದು ಮಡಕೆ ಥರ ಇದೆ, ನೋಡ್ತಿರ್ಬೋದು. ಈಗ ಸಿಕ್ತು ನನಗಿದು. ಇದನ್ನು ಒಂದು ಈ ಸ್ವಲ್ಪ ಕಲ್ಲೆಲ್ಲ ಹಾಕಿ ಆ್ಯಡ್ ಮಾಡಿಬಿಡೋಣ ಇದು ಅಕ್ವೇರಿಯಂ ಒಳಗಡೆ. ಇದನ್ನೊಂದು ಇಲ್ಲಿಡೋಣ. ನಿಮಿಷ, ಕಲ್ಲನ್ನೆಲ್ಲ ಸರ್ಸ್ಕೊತೀನಿ ಸ್ವಲ್ಪ. ಓಕೆ, ಪರ್ಫೆಕ್ಟ್ ಆಗಿದೀಗ. ಮುಂದೆಲ್ಲ ಸ್ವಲ್ಪ ಕಲ್ಲನ್ನು ಹಾಕೋಣ ವಾಲ್ದಿರಂಗೆ. ಓಕೆ, ಇವಾಗ ಸರಿ ಆಯಿತು. ಇಲ್ಲಿ ನಮ್ಮ ಫಿಶಸ್ ಎಲ್ಲ ಕಾಯ್ತಾ ಇದ್ದಾವೆ, ಈ ಅಕ್ವೇರಿಯಂ ಒಳಗಡೆ ಹೋಗ್ತೀನಿ ಯಾವಾಗ ಅಂತ. ಓಕೆ, ಅದ್ರ ಚಿಂತೆ ಬಗ್ಗೆ ನಾವು ಇವಾಗ ಬಿಟ್ಟಾಕೋಣ. ಈಗ ನನ್ನ ಹತ್ರ ಇಲ್ಲೊಂದು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಇದೆ. ನಾವು ಆಮೇಲೆ ಕೆಲವೊಂದು ಲೈವ್ ಪ್ಲ್ಯಾಂಟ್ಸನ್ನು ಕೂಡ ಆ್ಯಡ್ ಮಾಡೋಣ ಇದಕ್ಕೆ. ಫಾಕ್ಸ್ ಸ್ಟೈಲು ಕೂಡ ಇದೆ ನನ್ನ ಹತ್ರ. ಓಕೆ, ಇದು ಬಿದ್ದೋಯ್ತು, ಒಂದು ನಿಮಿಷ. ಇದನ್ನೊಂದು ತೆಗಿಯೋದು ಈಗ ರೋದನೆ. ಓಕೆ ಗೈಸ್, ನಾನು ಈ ಶೆಲ್ ಬಿತ್ತಲ್ಲ, ಅದು ಈ ಫುಲ್ಲು ಎಡೆಯಲ್ಲಿ ಬಿದ್ದಿತ್ತಲ್ಲಿ, ನಾನು ಹೆಂಗೋ ಕಷ್ಟಪಟ್ಟು ತೆಗೆದೆ. ಓಕೆ, ನಾವು ಈ ಪ್ಲ್ಯಾಂಟನ್ನೊಂದು ಆ್ಯಡ್ ಮಾಡಬೇಡ. ಇಲ್ಲಿ ವೈಟ್ ಪೋರ್ಷನ್ ಹತ್ರ ಆ್ಯಡ್ ಮಾಡೋಣ. ಆ್ಯಡ್ ಮಾಡೋಕ್ಕಿಂತ ಮುಂಚೆ ಅಲ್ಲೊಂದು ಸ್ವಲ್ಪ ಕಲ್ಲನ್ನೆಲ್ಲ ತೆಕ್ಕೊಂಡ್ಬೇಡ. ಕಲ್ಲನ್ನೆಲ್ಲ ತೆಗ್ದು ಆಮೇಲೆ ಇಲ್ಲಿ ನನ್ನ ಹತ್ರ ಕೆಲವೊಂದು ಬ್ಲ್ಯಾಕ್ ಕಲರ್ ಕಲ್ಲುಗಳು ಇದೆ, ಅದನ್ನು ಸ್ವಲ್ಪ ಆ್ಯಡ್ ಮಾಡೋಣ. ಚೆನ್ನಾಗಿ ಕೊಡುತ್ತಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು. ಇದೊಂದು ಪ್ಲಾಸ್ಟಿಕ್ ಗಿಡ ಆಗಿ ಬರೀ ಬಗ್ತಾ ಇರುತ್ತೆ ಅವಾಗಲೇ. ಓಕೆ, ಚೆನ್ನಾಗಿ ಕಾಣ್ತಿದೆಯಾ ಗೈಸ್? ಚೆನ್ನಾಗಿ ಕಾಣ್ತಿದೆಯಾ ಇಲ್ಲ ಅಂತ ಒಂದು ಕಾಮೆಂಟ್ ಮಾಡಿ ಆಯಿತಾ? ಆಮೇಲೆ ಮತ್ತು ಲೈಕ್ ಕೂಡ ಮಾಡಿ ಪ್ಲೀಸ್. ಓಕೆ, ಓಕೆ ಗೈಸ್, ಫೈನಲಿ ನಮ್ಮ ಅಕ್ವೇರಿಯಂ ಸೆಟಪ್ ಈ ಥರ ಆಗಿದೆ. ಈಗ ಫಿಶನ್ನು ಆ್ಯಡ್ ಮಾಡೋ ಸಮಯ ಬಂದಿದೆ. ಫಿಶ್ಗಳೆಲ್ಲ ಕಾಯ್ತಿದ್ದಾವೆ ಈ ಅಕ್ವೇರಿಯಂ ಒಳಗಡೆ ಹೋಗೋಕ್ಕೆ. ಓಕೆ, ಇಲ್ಲಿರೋ ಒಂದೊಂದೇ ಫಿಶ್ ಅಂತ ತಗೋಣ. ಎಲ್ಲ ತಪ್ಪಿಸ್ಕೊಂಡು ಹೋಗುತ್ತೆ. ಓಕೆ ಓಕೆ ಇದೊಂದು ಫೀಮೇಲ್ ಗಪ್ಪೀಸ್ ಫಿಶ್ ಬಂದಿದೆ. ಇದ್ರ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ಯಾವ್ದೀಗ ಫಿಶ್ ಬರುತ್ತೆ ಅಂತ ನೋಡೋಣ. ಓಕೆ, ಆಲ್ಬೈನೋ ರೆಡ್ ಬಂದಿದೆ. ಈಗ ಇದ್ರ ಕಲರ್ ಸಹ ನೋಡ್ಬೋದು. ಅಯ್ಯೋ, ಎಸ್ಕೇಪ್ ಆಗುತ್ತಲ್ಲ. ಓಕೆ, ಫುಲ್ಲು ರೆಡ್ ಇದೆ ಬಾಲ, ಆಮೇಲೆ ಮೈಯೆಲ್ಲ ನೋಡ್ಬೋದು ಫುಲ್ ವೈಟ್ ಇದೆ. ಆಮೇಲೆ ಇಲ್ಲಿ ಇನ್ನೊಂದು ಫಿಶ್ ಹಿಡಿತಿದ್ದೀನಿ. ಓಕೆ, ಈ ಮೇಲ್ ಫಿಶನ್ನು ನೋಡ್ಬೋದು, ತುಂಬ ಬ್ರೈಟ್ ಕಲರ್ ಇದೆ. ಎಲ್ಲ ಎಸ್ಕೇಪ್ ಆಗುತ್ತಪ್ಪ ಒಳ್ಳೆ ಕೈಯಿಂದ. ಓಕೆ, ಇದು ರೆಡ್ ಕಲರ್ ಇದೆ ಟೇಲು, ಮೈ ಒಂದು ಸ್ವಲ್ಪ ಇದು ಏನು ಬ್ಲ್ಯಾಕ್ ಕಲರ್ ಇದೆ.
ಓಕೆ, ಇಲ್ಲೊಂದು ಫೀಮೇಲ್ ಫಿಶ್ ಬಂದಿದೆ. ಇದ್ರ ಬಾಲ ನೋಡ್ಬೋದು ನೀವು, ತುಂಬ ಬ್ರೈಟ್ ಕಲರ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ರಿಲೀಸ್ ಮಾಡೋಣ. ನೆಕ್ಸ್ಟು ಇನ್ನೊಂದು ಮೇಲ್ ಫಿಶ್ ಬಂದಿದೆ ಇಲ್ಲಿ. ನೋಡಿ, ಫುಲ್ ಬ್ರೈಟ್ ಇದೆ ಎಲ್ಲ ಕಲರು. ಓಕೆ ನೋಡಿ, ಫಿಶ್ ಎಲ್ಲ ಎಷ್ಟು ಖುಷಿಯಾಗಿದೆ. ಓಕೆ, ಇನ್ನೊಂದು ಫಿಶ್ಶು ಇಲ್ಲಿ ತಗೋಣ. ಯಾವ್ದು ಬಂತು? ಓಕೆ, ಇನ್ನೊಂದು ಆಲ್ಬೈನೋ ರೆಡ್ ಬಂತು. ಇದ್ರ ಕಲರು ಒಂದು ಸ್ವಲ್ಪ ರೆಡ್ ಮತ್ತು ಎಲ್ಲೋ ಇದೆ ಬಾಲದ ಹತ್ರ. ರೆಡ್ ಮತ್ತು ಎಲ್ಲೋ ಮಿಕ್ಸ್ ಥರ ಇದೆ. ಇಲ್ಲೆಲ್ಲ ಎಸ್ಕೇಪ್ ಆಗ್ತಾವಲ್ಲ ಫಿಶ್ ಎಲ್ಲ. ಓಕೆ, 1 ಮಿನಿಟ್. ಓಕೆ, ಇಲ್ಲೊಂದು ಮೇಲ್ ಗಪ್ಪೀಸ್ ಫಿಶ್ ಬಂತು. ಓಕೆ, ಎಸ್ಕೇಪ್ ಆಯಿತು ಫಸ್ಟಿಗೆ. ಈ ನೋಡಿ, ಇಲ್ಲಿದೆ ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ, ಇದು ಎಲ್ಲ ಒಳ್ಳೆ ಕ್ವಾಲಿಟಿದು ಇದೆ ಗಪ್ಪೀಸ್ ಫಿಶ್ಶು. ಓಕೆ, ಇಲ್ಲೊಂದು ಗ್ರೀನ್ ಮತ್ತು ಒಂಥರ ಎಲ್ಲೋ ಕಲರ್ ಮಿಕ್ಸ್ ಥರದ್ದು ಒಂದು ಗಪ್ಪೀಸ್ ಫಿಶ್ ಸಿಕ್ಕಿದೆ ನೋಡಿ ಇಲ್ಲಿ. ಇದು ಬಂದು ಸಿಗಾಕೊಂತು, ಆಲ್ಬೈನೋ ರೆಡ್ಡು. ಇಲ್ಲಿ ಒಂದು ಮೇಲ್ ಇದೆಯಲ್ಲ, ಅದೇ ಇದು ಈಗ ತೆಗೆದಿದ್ದು ಫಿಶ್ಶು. ಇದಲ್ಲ, ಇದು. ಇದ್ರ ಕಲರ್ ನೋಡ್ಬೋದು, ತುಂಬ ಬ್ರೈಟಾಗಿದೆ. ಓಕೆ, ಇಲ್ಲೆಲ್ಲ ಸ್ವಲ್ಪ ಮರಿಗಳಿದೆ, ಅದನ್ನೆಲ್ಲ ತೆಗಿಯೋಣ, ಬಿಡೋಣ. ಇದೆರಡಕ್ಕೆ ಇನ್ನೂ ಕಲರ್ ಬಂದಿಲ್ಲ ಈ ಮರಿಗಳಿಗೆ. ಮರಿಗಳಂದರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಅಷ್ಟೇ. ಇದು ಒಂದಕ್ಕೆ ಕಲರ್ ಬಂದಿದೆ, ಇಲ್ಲಿ ತೋರಿಸ್ತೀನಿ. ಸಿಗ್ತಿಲ್ಲ ಕೈಗೆ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲೊಂದು ಮರಿಗೆ ಒಂದು ಸ್ವಲ್ಪ ಕಲರ್ ಬಂದಿದೆ, ಲೈಟಾಗಿ ರೆಡ್ ಕಲರು ನೋಡಿ. ಆಮೇಲೆ ಇನ್ನೊಂದು ಮರಿ ಇದೆ ಇಲ್ಲಿ. ಟೋಟಲ್ 4 ಮರಿ ಬಿಟ್ಟಿದ್ದೆ ಇದರೊಳಗೆ, ಅಂದರೆ ಮೀಡಿಯಮ್ ಸೈಜ್ ಇದು ಮರಿ ಅಲ್ಲ, ಸಾರಿ. ಇದು ಅಷ್ಟೇ. ಓಕೆ, ಈಗ ನಮ್ಮ ಹತ್ರ ಒಂದು 2 ಸ್ಟ್ರಿಮ್ಸ್ ಇದೆ, ಅದನ್ನು ಬಿಡೋ ಟೈಮ್ ಬಂದಿದೆ ಈಗ ಈ ಅಕ್ವೇರಿಯಂ ಒಳಗಡೆ. ಈ ಸ್ಟ್ರಿಮ್ಸ್ ಎಲ್ಲ ಎಸ್ಕೇಪ್ ಆಗ್ತಾವೆ ತುಂಬ ಬೇಗ, ಕಾಣಿಸೋದು ಇಲ್ಲ, ಟ್ರಾನ್ಸ್ಪರೆಂಟ್ ಇರುತ್ತೆ. ಓಕೆ, ಒಂದು ಸ್ಟ್ರಿಮ್ ಸಿಕ್ತು. ಇದನ್ನು ಇಲ್ಲಿ ನೋಡ್ತಿರ್ಬೋದು, ಬಿಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ಟ್ರಾನ್ಸ್ಪರೆಂಟ್ ಇದೆ, ಕಾಣಿಸೋದೇ ಇಲ್ಲ. ಹೋಯ್ತಾ ಸ್ಟ್ರಿಮ್ಸು? ಎಲ್ಲೋಯ್ತು ನಮ್ಮ ಸ್ಟ್ರಿಮ್ಸು? ಎಲ್ಲೋಯ್ತು? ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿದೆ ನಮ್ಮ ಸ್ಟ್ರಿಮ್ಸು, ಕಲ್ಲು ಮೇಲೆಲ್ಲ ಕುತ್ಕೊಳ್ತಿದೆ. ಓಕೆ, ಇನ್ನೊಂದು ಇದಕ್ಕಿಂತ ಚಿಕ್ಕ ಸೈಜ್ ಇನ್ನೊಂದು ಸ್ಟ್ರಿಮ್ಸ್ ಇದೆ, ಶಿಂಪು. ಅದನ್ನು ಬಿಡೋಣ. ಇದು ಟ್ರಾನ್ಸ್ಪರೆಂಟ್ ಬಾಡಿಯಿಂದ ಕಾಣಿಸೋದೇ ಇಲ್ಲ ಇದು ಶ್ರಿಂಪು. ಓಕೆ, ಇಲ್ಲಿ ನೋಡ್ಬೋದು, ಇದು ಅಯ್ಯೋ ಇಲ್ಲಿದೆ. ಓಕೆ, ಇದನ್ನು ಬಿಟ್ಟೆ. ಓಕೆ ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಮ ಫಿಶ್ಶು ಮತ್ತು ಅದು ಮೀಡಿಯಮ್ ಸೈಜ್ ಇದು ಫಿಶ್ಗಳೆಲ್ಲ, ಗಪ್ಪೀಸ್ ಫಿಶ್ಶು ಎಲ್ಲ ಫಿಶ್ಗಳೆಲ್ಲ ತುಂಬ ಎಂಜಾಯ್ ಮಾಡ್ತಿದೆ ಈ ಅಕ್ವೇರಿಯಂ ಸೆಟಪ್ಪನ್ನು. ನಾವು ಈ ಆಕ್ವಾ ಕ್ಯೂರ್ ಇದೆಯಲ್ಲ, ಅದನ್ನೊಂದು ಹಾಕೋಣ, ಒಂದು 2 ಡ್ರಾಪ್ಸು. ಓಕೆ, ಇದು ಕ್ಲೋರಿನೆಲ್ಲ ಇದ್ದರೆ ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಫಿಶ್ಶಿಗೆ ಏನಾದರೂ ಫಂಗಲ್ ಇನ್ಫೆಕ್ಷನ್ ಆ ಥರ ಎಲ್ಲ ಆಯ್ತಂದರೆ ಇದೆಲ್ಲ ಹೆಲ್ಪ್ ಮಾಡುತ್ತೆ, ಮೆಡಿಸನ್ ಇದು. ಓಕೆ, ಇದನ್ನೊಂದು 2 ಡ್ರಾಪ್ ಹಾಕ್ತೀನಿ. 3 ಡ್ರಾಪ್ ಹಾಕೋಣ. ಓಕೆ, 3 ಡ್ರಾಪ್ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ. ಓಕೆ ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು, ನನ್ನ ಹತ್ರ ಕೆಲವೊಂದು ಫಾಕ್ಸ್ ಟೈಲ್ ಪ್ಲ್ಯಾಂಟ್ ಇದೆ.
ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗೋಣ ಇಲ್ಲೀಗ. ಓಕೆ ಗೈಸ್, ನಾನಿಲ್ಲಿ ಒಂದು ಏರ್ ಪಂಪ್ ಕೂಡ ತರಿಸಿದ್ದೀನಿ ನಮ್ಮ ಗಪ್ಪೀಸ್ ಫಿಶ್ ಟ್ಯಾಂಕಿಗೆ. ಇಲ್ಲಿ ಒಂದು ಕಂಟ್ರೋಲರ್ ಕೊಟ್ಟಿದ್ದಾರೆ, ಇದರಿಂದ ಕಂಟ್ರೋಲ್ ಮಾಡ್ಬೋದು ನಾವು ಆಕ್ಸಿಜನ್ ಅಂದರೆ ಬಬಲ್ ಬಿಡುತ್ತಲ್ಲ ಆ ಲೆವೆಲನ್ನು. ಇದು ಮೋಟಾರು, ಮತ್ತು ಇಲ್ಲೊಂದು ಪೈಪು, ಮತ್ತು ಇಲ್ಲಿ ಏರ್ ಸ್ಟೋನ್ ಕೊಟ್ಟಿದ್ದಾರೆ. ಓಕೆ, ನಾವು ಇದನ್ನೊಂದು ಅಲ್ಲಿ ಗಪ್ಪೀಸ್ ಫಿಶ್ ಟ್ಯಾಂಕಿಗೆ ಒಂದು ಆ್ಯಡ್ ಮಾಡೋಣ ಇದನ್ನು. ಓಕೆ, ನಾವು ಇವಾಗ ಈ ಏರ್ ಸ್ಟೋನನ್ನು ಇಲ್ಲಿ ಈ ಕಲ್ಲು ಹಿಂದೆ ಹಾಕೋಣ. ಓಕೆ ನೋಡಿ, ಚೆನ್ನಾಗಾಗ್ತಿದೆ ಈಗ. ಓಕೆ, ನಾನೀಗ ಇಲ್ಲಿ ಒಂದು ಸ್ಕೈ ಥರ ಕಾಣಿಸೋ ಒಂದು ಟಾಪನ್ನು ಕೂಡ ಹಾಕಿದ್ದೀನಿ. ಓಕೆ, ನಮ್ಮ ಗಪ್ಪೀಸ್ ಫಿಶನ್ನೆಲ್ಲ ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿದೆ ಈ ಟ್ಯಾಂಕಲ್ಲಿ. ಮತ್ತು ಸ್ಟ್ರಿಮ್ಸ್ ಎಲ್ಲ ಕಾಣಂದೇ ಇಲ್ಲ. ಓಕೆ, ನಮ್ಮ ಸ್ಟ್ರಿಮ್ಸ್ ನೋಡ್ತಿರ್ಬೋದು, ಇಲ್ಲಿ ಏರ್ ಸ್ಟೋನ್ ಹತ್ರ ಇದೆ ಎರಡು, ಒಂದು ಇಲ್ಲಿ ಇನ್ನೊಂದು ಇಲ್ಲಿ. ಎಲ್ಲ ಫುಲ್ ಹೈಡಿಂಗ್ ಪ್ಲೇಸಲ್ಲೆಲ್ಲ ಹೋಗಿ ಬಚ್ಚಿಟ್ಕೊಳತ್ತೆ, ಕಲ್ಲುಗಳ ಮಧ್ಯೆ ಎಲ್ಲ ಹೋಗುತ್ತೆ. ಓಕೆ, ಈ ಗುಹೆ ಎಲ್ಲ ತುಂಬ ಇಷ್ಟ ಆಗಿಬಿಟ್ಟಿದೆ ನಮ್ಮ ಫಿಶಸ್ಸಿಗೆ, ಫುಲ್ ಹ್ಯಾಪಿಯಾಗಿದೆ ನೋಡ್ತಿರ್ಬೋದು. ಓಕೆ, ಇವತ್ತಿನ ವೀಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ, ಅಲ್ಲಿ ತನಕ ಬಾಯ್ ಬಾಯ್.